ಸುಂದರವಾದ ಹಸಿರು ಕಾಡಿನಲ್ಲಿ ಸಿಂಹರಾಜ ಎಂಬ ಒಬ್ಬ ಮಹಾನ್ ಸಿಂಹನು ವಾಸಿಸುತ್ತಿದ್ದ. ಅವನ ಗರ್ಜನೆ ಭಯ ಹುಟ್ಟಿಸುವಂತಿದ್ದರೂ ಅವನ ಹೃದಯ ತುಂಬ ಮೃದು ಕಾಡಿನ ಎಲ್ಲ ಪ್ರಾಣಿಗಳು. ಅವನನ್ನು ಗೌರವಿಸುತ್ತಿದ್ದವು, ಏಕೆಂದರೆ ಸಿಂಹರಾಜನು ನ್ಯಾಯಪ್ರಿಯನಾಗಿದ್ದ. ಪ್ರತಿದಿನ ಬೆಳಿಗ್ಗೆ ಸಿಂಹರಾಜನು ಕಾಡಿನ ಮೊಕ್ಕಿದ ಯೊಂಡ ಮರಬದವ ಕೂತು ಪ್ರಾಣಿಗಳ ಸಮಸ್ಯೆಗಳನ್ನು ಕೇಳುತ್ತಿದ್ದ. ಒಮ್ಮೆ ಮೊಲನು ಬಂದು, ಮಹಾರಾಜ, ನದಿಯ ನೀರು ಕಡಿಮೆಯಾಗಿದೆ ಎಂದನು. ಮತ್ತೊಮ್ಮೆ ಆನೆ ಬಂದು ಕಾಡಿನ ಒಂದು ಭಾಗದಲ್ಲಿ ಮರಗಳು ಒಣಗುತ್ತಿವೆ ಎಂದಿದು. ಸಿಂಹರಾಜನು ಎಲ್ಲರ ಮಾತನ್ನು ಶಾಂತವಾಗಿ ಕೇಳಿ ಜಾಣ್ಮೆಯಿಂದ ಪರಿಹಾರ ಕಂಡುಕೊಳ್ಳುತ್ತಿದ್ದ. ಒಂದು ದಿನ ಕಾಡಿನಲ್ಲೂ ದೊಡ್ಡ ಬೆಂಕಿ ಕಾಣಿಸಿಕೊಂಡಿತು. ಪ್ರಾಣಿಗಳು ಭಯದಿಂದ ಓಡಾಡುತ್ತಿದ್ದವು. ಸಿಂಹರಾಜನು ತಕ್ಷಣ ಧೈರ್ಯದಿಂದ ಮುಂದೆ ನಿಂತು, ಭಯಪಡಬೇಡಿ, ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಕಾಡನ್ನು ಉಳಿಸಬಹುದು ಎಂದು ಹೇಳಿದರು. ಆನೆಗಳು ನೀರನ್ನು ತಂದು ಬೆಂಕಿಯಾರಿಸಿತು. ಹಕ್ಕಿಗಳು ದೂರದ ಕಡೆಗೆ ಎಚ್ಚರಿಕೆ ನೀಡಿದವು. ಚಿಕ್ಕ ಪ್ರಾಣಿಗಳು ಸುರಕ್ಷಿತ ಸ್ಥಳಕ್ಕೆ ಹೋಗಿದವು. ಬೆಂಕಿ ನಂದಿದ ನಂತರ ಕಾಡು ಮತ್ತೆ ಶಾಂತವಾಯಿತು. ಎಲ್ಲ ಪ್ರಾಣಿಗಳು ಸಿಂಹರಾಜನ ಬಳಿ ಬಂದು ಕೃತಜ್ಞತೆ ಸಲ್ಲಿಸಿದು. ಸಿಂಹರಾಜನು ನಗುತ್ತಾ, ನಾನು ಒಬ್ಬನೇ ರಾಜನಲ್ಲ, ನಾವು ಎಲ್ಲರೂ ಸೇರಿ ಕಾಡಿನ ರಕ್ಷಕರು ಎಂದು ಹೇಳಿ ಒಂದು ಸುಂದರವಾದ ಹಸಿರು ಕಾಡಿನಲ್ಲಿ ಸಿಂಹರಾಜ ಎಂಬ ಒಬ್ಬ ಮಹಾನ್ ಸಿಂಹನು ವಾಸಿಸುತ್ತಿದ್ದ. ಅವನ ಗರ್ಜನೆ ಭಯ ಹುಟ್ಟಿಸುವಂತಿದ್ದರು. ಅವನ ಹೃದಯ ತುಂಬ ಮಿದು ಕಾಡಿನ ಎಲ್ಲ ಪ್ರಾಣಿಗಳು ಅವನನ್ನು ಗೌರವಿಸುತ್ತಿದ್ದವು. ಏಕೆಂದರೆ ಸಿಂಹರಾಜನು ಭಯಪೀಡನಾಗಿದ್ದ. ಪ್ರತಿದಿನ ಬೆಳಿಕಳ್ ಸಿಂಹರಾಜನು ಕಾಡಿನ ಮಧ್ಯದ ಮೊಟ್ಟರದ ಕೆಳಗೆ ಕೂತು ಪ್ರಾಣಿಗಳ ಸಮಸ್ಯೆಗಳನ್ನು ಕೇಳುತ್ತಿದ್ದ. ಒಮ್ಮೆ ಮೊಲನು ಬಂದು, ಮಹಾರಾಜ, ನದಿಯ ನೀರು ಕಡಿಯಲಗಾಜಿನು. ಇಂದ ಮತ್ತೊಮ್ಮೆ ಆನೆ ಬಂದು ಕಾಡಿನ ಒಂದು ಭಾಗದಲ್ಲಿ ಮರಗಳು ಒಣಗುತ್ತಿವೆ ಎಂದಿತು. ಸಿಂಹರಾಜನು ಎಲ್ಲರ ಮಾತನ್ನು ಶಾಂತವಾಗಿ
ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಕಾಡನ್ನು ಉಳಿಸಬಹುದು ಎಂದು ಹೇಳಿದರು. ಆನೆಗಳು ನೀರನ್ನು ತಂದು ಬೆಂಕಿಯಾರಿಸಿತು. ಹಕ್ಕಿಗಳು ದೂರದ ಕಡೆಗೆ ಎಚ್ಚರಿಕೆ ನೀಡವು. ಚಿಕ್ಕ ಪ್ರಾಣಿಗಳು ಸುರಕ್ಷಿತ ಸ್ಥಳಕ್ಕೆ ಹೋಗಿದವು. ಬೆಂಕಿ ನಂದಿರದಿಂದ ಕಾಡು ಮತ್ತೆ ಶಾಂತವಾಯಿತು. ಎಲ್ಲ ಪ್ರಾಣಿಗಳು ಸಿಂಹರಾಜನ ಬಳಿ ಬಂದು ಕೃತಜ್ಞತೆ ಸಲ್ಲಿಸಿದವು. ಸಿಂಹರಾಜನು ನಗುತ್ತಾ, ನಾನು ಒಬ್ಬನೇ ರಾಜನಲ್ಲ, ನಾವು ಎಲ್ಲರೂ ಸೇರಿ ಕಾಡಿನ ರಕ್ಷಕರು ಎಂದು ಹೇಳಿದರು. ಹರಿಯಿಂದ ಕಾಡು ಎಲ್ಲ ಶುರು ಸುಂದರವಾಗಿದ್ದವು. ಸಿಹು ಸಹಕಾರ ಮತ್ತು ನ್ಯಾಯದಿಂದ ತುಂಬಿರವು ಒಂದು ಅದ್ಭುತವಾಗಿ. ಒಂದು ಸುಂದರವಾದ ಹಸಿರು ಕಾಡಿನಲ್ಲಿ ಸಿಂಹರಾಜ ಎಂಬ ಒಬ್ಬ ಮಹಾನ ಸಿಂಹನು ವಾಸಿಸುತ್ತಿದ್ದ. ಅವನ ಗರ್ಜನೆ ಭಯ ಹುಟ್ಟಿಸುವಂತಿದ್ದರೂ ಅವನ ಹೃದಯ ತುಂಬ ಮಿರಿದು ಕಾಡಿನ ಎಲ್ಲ ಪ್ರಾಣಿಗಳು ಅವನನ್ನು ಗೌರವಿಸುತ್ತಿದ್ದವು. ಏಕೆಂದರೆ ಸಿಂಹರಾಜನು ನ್ಯಾಯಪ್ರಿಯನಾಗಿದ್ದ. ಪ್ರತಿದಿನ ಬೆಳಿಗ್ಗೆ ಸಿಂಹರಾಜನು ಕಾಡಿನ ಮಧ್ಯದ ದೊಡ್ಡ ಮರದ ಕೆಳಗೆ ಕೂತು ಪ್ರಾಣಿಗಳ ಸಮಸ್ಯೆಗಳನ್ನು ಕೇಳುತ್ತಿದ್ದ. ಒಮ್ಮೆ ಮೊಲನು ಬಂದು, ಮಹಾರಾಜ, ನದಿಯ ನೀರು ಕಡಿಮೆಯಾಗಿದೆ ಎಂದನು. ಮತ್ತೊಮ್ಮೆ ಆನೆ ಬಂದು, ಕಾಡಿಗಳು ಒಂದು ಭಾಗದಲ್ಲಿ ಮರಗಳು ಒಣಗುತ್ತಿವೆ ಎಂದಿತು. ಸಿಂಹರಾಜನು ಎಲ್ಲರ ಮಾತನ್ನು ಶಾಂತವಾಗಿ ಕೇಳಿ ಜಾಣ್ಮೆಯಿಂದ ಪರಿಹಾರ ಕಂಡುಕೊಳ್ಳುತ್ತಿದ್ದ. ಒಂದು ದಿನ ಕಾಡಿನಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿತು. ಪ್ರಾಣಿಗಳು ಅವೆಡಿಂದ ಓಡಾಡುತ್ತಿದ್ದವು. ಸಿಂಹರಾಜನು ತಕ್ಷಣ ಧೈರ್ಯದಿಂದ ಮುಂದೆ ನಿಂಬವು. ಭಯಪಡಬೇಡಿ, ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಕಾಡನ್ನು ಉಳಿಸಬಹುದು ಎಂದು ಹೇಳಿದರು. ಪ್ರಿಯನಾಗಿದ್ದ. ಪ್ರತಿದಿನ ಬೆಳಿಗ್ಗೆ ಸಿಂಹರಾಜನು ಕಾಡಿನ ಮೊಕ್ಕಿದ ಯೊಂಡ ಮರಬದವ ಕೂತು ಪ್ರಾಣಿಗಳ ಸಮಸ್ಯೆಗಳನ್ನು ಕೇಳುತ್ತಿದ್ದ. ಒಮ್ಮೆ ಮೊಲನು ಬಂದು, ಮಹಾರಾಜ, ನದಿಯ ನೀರು ಕಡಿಮೆಯಾಗಿದೆ ಎಂದನು. ಮತ್ತೊಮ್ಮೆ ಆನೆ ಬಂದು, ಕಾಡಿನ ಒಂದು ಭಾಗದಲ್ಲಿ ಮರಗಳು ಒಣಗುತ್ತಿವೆ ಎಂದಿದು.
ಸಿಂಹರಾಜನು ಎಲ್ಲರ ಮಾತನ್ನು ಶಾಂತವಾಗಿ ಕೇಳಿ ಜಾಣ್ಮೆಯಿಂದ ಪರಿಹಾರ ಕಂಡುಕೊಳ್ಳುತ್ತಿದ್ದ. ಒಂದು ದಿನ ಕಾಡಿನಲ್ಲೂ ದೊಡ್ಡ ಬೆಂಕಿ ಕಾಣಿಸಿಕೊಂಡಿತು. ಪ್ರಾಣಿಗಳು ಭಯದಿಂದ ಓಡಾಡುತ್ತಿದ್ದವು. ಸಿಂಹರಾಜನು ತಕ್ಷಣ ಧೈರ್ಯದಿಂದ ಮುಂದೆ ನಿಂತು, ಭಯಪಡಬೇಡಿ, ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಕಾಡನ್ನು ಉಳಿಸಬಹುದು ಎಂದು ಹೇಳಿದರು. ಆನೆಗಳು ನೀರನ್ನು ತಂದು ಬೆಂಕಿಯಾರಿಸಿತು. ಹಕ್ಕಿಗಳು ದೂರದ ಕಡೆಗೆ ಎಚ್ಚರಿಕೆ ನೀಡಿದವು. ಚಿಕ್ಕ ಪ್ರಾಣಿಗಳು ಸುರಕ್ಷಿತ ಸ್ಥಳಕ್ಕೆ ಹೋಗಿದವು. ಬೆಂಕಿ ನಂದಿದ ನಂತರ ಕಾಡು ಮತ್ತೆ ಶಾಂತವಾಯಿತು. ಎಲ್ಲ ಪ್ರಾಣಿಗಳು ಸಿಂಹರಾಜನ ಬಳಿ ಬಂದು ಕೃತಜ್ಞತೆ ಸಲ್ಲಿಸಿದು. ಸಿಂಹರಾಜನು ನಗುತ್ತಾ, ನಾನು ಒಬ್ಬನೇ ರಾಜನಲ್ಲ, ನಾವು ಎಲ್ಲರೂ ಸೇರಿ ಕಾಡಿನ ರಕ್ಷಕರು ಎಂದು ಹೇಳಿರಿ. ಒಂದು ಸುಂದರವಾದ ಹಸಿರು ಕಾಡಿನಲ್ಲಿ ಸಿಂಹರಾಜ ಎಂಬ ಒಬ್ಬ ಮಹಾನ್ ಸಿಂಹನು ವಾಸಿಸುತ್ತಿದ್ದ. ಅವನ ಗರ್ಜನೆ ಭಯ ಹುಟ್ಟಿಸುವಂತಿದ್ದರು. ಅವನ ಹೃದಯ ತುಂಬಾ ಮಿದು. ಕಾಡಿನ ಎಲ್ಲ ಪ್ರಾಣಿಗಳು ಅವನನ್ನು ಗೌರವಿಸುತ್ತಿದ್ದವು. ಏಕೆಂದರೆ ಸಿಂಹರಾಜನು ಭಯಪೀಡನಾಗಿದ್ದ. ಪ್ರತಿದಿನ ಬೆಳಿಕಳ್ ಸಿಂಹರಾಜನು ಕಾಡಿನ ಮಧ್ಯದ ಮೊಟ್ಟರದ ಕೆಳಗೆ ಕೂತು ಪ್ರಾಣಿಗಳ ಸಮಸ್ಯೆಗಳನ್ನು ಕೇಳುತ್ತಿದ್ದ. ಒಮ್ಮೆ ಮೊಲನು ಬಂದು, ಮಹಾರಾಜ ನದಿಯ ನೀರು ಕಡಿಯಲಗಾಜಿನು. ಹಿಂದ ಮತ್ತೊಮ್ಮೆ ಆನೆ ಬಂದು ಕಾಡಿನ ಒಂದು ಭಾಗದಲ್ಲಿ ಮರಗಳು ಒಣಗುತ್ತಿವೆ ಎಂದಿತು. ಸಿಂಹರಾಜನು ಎಲ್ಲರ ಮಾತನ್ನು ಶಾಂತವಾಗಿ ಕೇಳಿ ಜಾಣ್ಮೆಯಿಂದ ಪರಿಹಾರ ಕಂಡು ಬರುತ್ತಿದ್ದ. ಒಂದು ದಿನ ಕಾಡಿನಲ್ಲಿ ದೊಡ್ಡ ಬೆಂಕಿ ಕಾರಿಸಿಕೊಂಡಿತು. ಪ್ರಾಣಿಗಳು ಭಯದಿಂದ ಓಡಾಡುತ್ತಿದ್ದವು. ಸಿಂಹರಾಜನು ತಕ್ಷಣ ಧೈರ್ಯದಿಂದ ಮುಂದೆ ನಿಂತು, ಭಯಪಡಬೇಡಿ, ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಳೆ ಕಾಡನ್ನು ಉಳಿಸಬಹುದು ಎಂದು ಹೇಳಿದರು. ಆನೆಗಳು ನೀರನ್ನು ತಂದು ಬೆಂಕಿಯಾರಿಸಿತು. ಹಕ್ಕಿಗಳು ದೂರದ ಕಡೆಗೆ ಎಚ್ಚರಿಕೆ ನೀಡಿದವು. ಚಿಕ್ಕ ಪ್ರಾಣಿಗಳು ಸುರಕ್ಷಿತ ಸ್ಥಳಕ್ಕೆ ಹೋಗಿದವು. ಬೆಂಕಿ ನಂದಿದಗಿಂತ ಕಾಡು ಮತ್ತೆ ಶಾಂತವಾಯಿತು.